ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಮಲ್ಲನಾಯಕನಹಳ್ಳಿ ರಸ್ತೆ, ಅದೇ ರೀತಿ ಪಕ್ಕದಲ್ಲಿ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಶಬರಿ ಸ್ಟೋರ್ ಎದುರುಗಡೆ ಲಕ್ಷ್ಮೀ ವೆಂಕಟೇಶ್ವರ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಲೊಕೇಶನ್ ಅಲ್ಲಿ ಪಕ್ಕದಲ್ಲಿ ಅಂಬೇಡ್ಕರ್ ನಗರ ಇದೆ. ಅದೇ ರೀತಿ ಈ ಮುಳಬಾಗಿಲು ನಗರದಲ್ಲಿ ಹಲವಾರು ಬೇಕರಿಗಳು ಪ್ರಾರಂಭ ಆಗಿದ್ದು, ಇಲ್ಲಿ ವಿಶೇಷತೆ ತುಂಬಾ ಇದೆ. 360 ದಿನಗಳ ಕಾಲವೂ ಕೂಡ 1 ಕೆಜಿ ಕೇಕ್ ತಗೊಂಡ್ರೆ ಅರ್ಧ ಕೆಜಿ ಕೇಕ್ ಅನ್ನ ಉಚಿತವಾಗಿ ಕೊಡ್ತಾರೆ. ಅಂತಹ ನಮ್ಮ ಮುಳಬಾಗಿಲು ನಗರದಲ್ಲಿ ಹೆಸರಲ್ಲೇ ರಾಯಲ್ ಆಗಿ ಅದ್ದೂರಿಯಾಗಿ ಪ್ರಾರಂಭವಾಗ್ತಾ ಇರುವಂತಹ ನಮ್ಮ ರಾಯಲ್ ಫೆಸ್ಟೀಸ್ ಇವತ್ತು ಬೇಕರಿ ಪ್ರಾರಂಭವಾಗಿದೆ. ನಿಜವಾಗ್ಲೂ ಕೂಡ ಇಂತಹ ಒಂದು ರಾಯಲ್ ಫೆಸ್ಟೀಸ್ ಮೊದಲನೇದಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭವಾಗಿದ್ದು, ಇವರ ಒಂದು ರಾಯಲ್ ಫೆಸ್ಟೀಸ್ ಏನು ಬೆಂಗಳೂರಲ್ಲಿ ಕೂಡ 2-3 ಇದೆ. ಎಲ್ಲದಕ್ಕೂ ಕೂಡ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡದ ಬಗ್ಗೆ ತುಂಬಾ ಅಪಾರವಾದಂತಹ ಅಭಿಮಾನ, ಆಸೆ, ಗಡಿ ಭಾಗದಲ್ಲಿ ನಾನು ಕೂಡ 4 ಜನಕ್ಕೆ ಏನೋ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಂತಹ ರಾಯಲ್ ಫೆಸ್ಟಿಸ್ ನ ಮಾಲೀಕರಾಗಿರುವಂತಹ ಶಂಕರ್ ಅವರು, ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ನನ್ನ ಮುಳಬಾಗಿಲು ತಾಲೂಕಿನ ಪ್ರಾರಂಭವಾಗಿರುವುದರಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇಲ್ಲಿ ಈ ಭೂಮಿ ಮೇಲೆ ನಾವೆಲ್ಲರೂ ಕೂಡ ಸಂತೋಷದಿಂದ ಒಂದು ತಾಯಿಯ ಮಕ್ಕಳಂತ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ, ಬಾಳ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಶಂಕರ್ ಅವರ ಬೆನ್ನೆಲುಬಾಗಿ ನಮ್ಮ ಅಂಬ್ಲಿಕಲ್ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ನಾಗರಾಜಣ್ಣನವರು ನಮಗೂ ರಕ್ಷಣಾ ವೇದಿಕೆ ಸದಸ್ಯರು ಕೂಡ ಆಗಿದ್ದಾರೆ. ನಮ್ಮ ಜೊತೆ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದಾಗ ಕೂಡ ನಮ್ಗೆ ಸದಾ ಬೆನ್ನೆಲುಬಾಗಿ ನಾಗರಾಜಣ್ಣ ಕೂಡ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ತುಂಬಾ ಖುಷಿ ತಂದಿರೋ ವಿಚಾರ, ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಆಗಿರ್ಬೋದು, ಎಲ್ಲಿ ಕೂಡ ಆಗಿರ್ಬೋದು, ಆದ್ರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತಿನ ದಿವಸ ಬೇಕರಿಯನ್ನ ಪ್ರಾರಂಭ ಮಾಡಿ 30-60 ದಿನಗಳ ಕಾಲ, ಮುಂಜಾನ 30-60 ದಿನಗಳ ಕಾಲವೂ ಕೂಡ ಒಂದು ಕೆಜಿ ಕೇಕ್ ತಗೊಂಡ್ರೆ ಅದು ಅರ್ಧ ಕೆಜಿ ಉಚಿತವಾಗಿ ಕೊಡ್ತಾ ಇದ್ರ ಅಂದ್ರೆ ಯಾರಾದ್ರೂ ಇದರದೇ ಮುಳಬಾಗಿಲು ತಾಲೂಕಿನಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಶಂಕರ್ ಅವರು ಮಾತನಾಡ್ತಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಕನ್ನಡ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ತುಂಬಾ ಆಸೆಯಿಂದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗೆ ನಮ್ಮ ತಾಲೂಕಿನ ಶಾಸಕರು ಕೂಡ ಪ್ರಾರಂಭಕ್ಕೆ ಬಂದಿದ್ರು. ಎಲ್ಲರೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ, ರೆಡ್ಡನ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಾಳಕ್ಕೆ ತಟ್ಟಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳ್ತಾ, ನಾವೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ತಾಯಿ ಮಕ್ಕಳ ಸಾಗೋಣ ಅಂತ ಹೇಳ್ತಾ, ವಿಶೇಷವಾಗಿ ಶಂಕರ್ ಅವರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ಅವರ ತಂದೆ ತಾಯಿಯಿಂದ ಆಶೀರ್ವಾದ ಇರ್ಲಿ. ಅದೇ ರೀತಿ ನಮಗೂ ಕೂಡ ಎಲ್ಲರಿಗೂ ಕೂಡ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ಒಂದು ಹೋಬಳಿ ಮಟ್ಟದಲ್ಲಿ ಈ ಬೇಕರಿಯನ್ನ ಪ್ರಾರಂಭ ಮಾಡಲಿ. ಎಲ್ಲರೂ ಕೂಡ ಈ ಒಂದು ಮಲ್ಲನಾಯಕನಹಳ್ಳಿ ರಸ್ತೆ ನೂತನವಾಗಿ ಪ್ರಾರಂಭ ಆಗಿರುವಂತಹ ರಾಯಲ್ ಫೆಸ್ಟೀಸ್ಗೆ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಬೇಕರಿಗೆ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನ ನಮ್ಮ ಶಂಕರ್ ಅವರಿಗೆ, ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತ, ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಂದರ್ಭದಲ್ಲಿ ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜಣ್ಣನಾಗಿರ್ಬಹುದು,
ನಮ್ಮ ಈ ಒಂದು ಬಿಲ್ಡಿಂಗ್ ನ ಮಾಲೀಕರಾಗಿರುವಂತಹ ಡಾಕ್ಟರ್ ನಮ್ಮ ಭಾಸ್ಕರನ್ ಆಗಿರ್ಬೋದು, ಅದೇ ರೀತಿ ನಮ್ಮ ಕರವೇ ಮುಖಂಡರಾಗಿರುವಂತಹ PG ಮಣಿಯಣ್ಣ ಆಗಿರ್ಬೋದು, ನಗರಸಭೆ ಮಾಜಿ ಸದಸ್ಯರಾಗಿರುವಂತಹ ಮಂಜಣ್ಣ ಆಗಿರ್ಬೋದು, ನಮ್ಮ ನವಾಜಣ್ಣ ಆಗಿರ್ಬೋದು, ನಮ್ಮ ಅಂಬೇಡ್ಕರ್ ರೆಡ್ಡಿ ಆಗಿರ್ಬೋದು, ನಮ್ಮ ಬಾಲಾಜಣ್ಣ ಆಗಿರ್ಬೋದು, ತ್ಯಾಗರಾಜಣ್ಣ, ನಮ್ಮ ಹರೀಶಣ್ಣ ಆಗಿರ್ಬೋದು, ನಾಗಣ್ಣ ಆಗಿರ್ಬೋದು, ಮತ್ತೆ ನಮ್ಮ ವೀರಪ್ಪಣ್ಣ ಆಗಿರ್ಬೋದು. ನಮ್ ವೀರಪ್ಪಣ್ಣ ಅಂದ್ರೆ ವೀರಪ್ಪನ ಜ್ಞಾಪಕ ಬರ್ತದೆ. ನಮ್ಮ ವೀರಪ್ಪಣ್ಣನವರು, ನಮ್ಮ ಸ್ವಾಮಿಗಳು, ಭಾಸ್ಕರಣ್ಣನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದೆ, ಸೋಮಣ್ಣನವರು, ಎಲ್ಲರೂ, ಚಂದ್ರು ಅಣ್ಣನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ. ಅವರ ಆಶೀರ್ವಾದ ಯಾವತ್ತೂ ನಿಮ್ಗೆ ಸದಾ ನಿಮ್ ಜೊತೆ ನಾವ್ ಯಾವತ್ತೂ ಇರುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಕೋಡುಮಲೆ ಗಣಪತಿ ಆಶೀರ್ವಾದ ಸದಾ ನಿಮ್ಗಿರಲಿ. ಅದೇ ರೀತಿ ಬಾಬಾ ಹೈದರ ಸತ್ತರ್ ಗುರುಗಳ ಆಶೀರ್ವಾದ ಸದಾ ನಿಮ್ಗಿರಲಿ. ನಿನ್ನ ಬೆನ್ನೆಲುಬಾಗಿ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು ಅಣ್ಣ ನಾಗರಾಜಣ್ಣ ನಿಮ್ ಜೊತೆಗಿರ್ತಾರೆ. ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭ ಹೇಳ್ತಾ, ನಿಮಗೆ ಮತ್ತೊಂದು ಸಾರಿ ಈ ಒಂದು ಜನರಿಗೆ ಅವಕಾಶ ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ವಿಧವಾದಂತಹ ಎಷ್ಟು ಕೆಜಿಗಳು ಬೇಕಾದ್ರೂ ಕೂಡ ಕೇಕ್ ಅನ್ನ ತಯಾರು ಮಾಡಿಕೊಡ್ತಾರೆ. 50 ಕೆಜಿ ಆಗಿರ್ಬೋದು, 100 ಕೆಜಿ ಆಗಿರ್ಬೋದು, ಅರ್ಧ ಕೆಜಿ ಆಗಿರ್ಬೋದು, 1 ಕೆಜಿ ಆಗಿರ್ಬೋದು, ಎಷ್ಟು ಕೆಜಿಗಳಾದ್ರೂ ಕೂಡ ಆರ್ಡರ್ ಕೊಟ್ರೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯವೇ ಮಹಾಭಾಗ್ಯ. ಈ ಕೇಕ್ಗಳಲ್ಲೂ ವಿಧವಾದಂತಹ ಒಂದು ಬೇರೆ ರೀತಿಯಲ್ಲಿ ಏನಂತ ಹೇಳೋದು ಕೆಮಿಕಲ್ ಎಲ್ಲ ಹಾಕ್ತಾರೆ. ಆದ್ರೆ ನಮ್ಮ ಶಂಕರ್ ಅವರು ಒಂದು ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ತಿದ್ರೆ, ಎಲ್ಲರಿಗೂ ಕೂಡ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಒಂದು ಮನೆ ಗೃಹಪ್ರವೇಶ ಆಗಿರ್ಬೋದು, ಮದುವೆ ಸಮಾರಂಭಗಳಿಗಾಗಿರ್ಬೋದು, ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದಂತಹ ಆಶೀರ್ವಾದವನ್ನು ಕೊಟ್ಟು ಇವರನ್ನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ರಾಮ್, ನಮಸ್ಕಾರ.